ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸಿಡಿ ಕೇಸ್ನಲ್ಲಿ ಸಾಹುಕಾರ್ಗೆ ಎಸ್ಐಟಿ ಗ್ರಿಲ್ ಮಾಡಿದ್ದು ಹೇಗೆ? ಅಧಿಕಾರಿಗಳ ಪ್ರಶ್ನೆಗಳಿಗೆ ರಮೇಶ್ ತಂಡ ಹೊಡೆಯಲು ಕಾರಣವೇನು? ಎಸ್ಐಟಿಯ ಅದ್ಯಾವ ಪ್ರಶ್ನೆಗೆ ಸಾಹುಕಾರ್ ಬೆವರಿದ್ರು ಗೊತ್ತಾ? ರಾಜ್ಯದಲ್ಲಿ ಕೊರೋನಾ ಕೇಸ್ ಮತ್ತೆ ಅಬ್ಬರಿಸುತ್ತಿರುವುದು ಹೇಗೆ? ಇದೆಲ್ಲವನ್ನ ನೋಡೋಣ. ಸಿಡಿ ಕೇಸ್ನಲ್ಲಿ ಸಿಲುಕಿರುವ ರಮೇಶ್ ಜಾರಕಿಹೊಳಿಗೆ ಎಸ್ಐಟಿ ಗ್ರಿಲ್ ಮಾಡಿದ ಹೇಗೆ? 4 ಗಂಟೆಗಳ ವಿಚಾರಣೆಯಲ್ಲಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಾದ್ರೂ ಏನು? ಕ್ಯಾಮೆರಾ ಮುಂದೆ ಉತ್ತರಿಸುವಾಗ ಜಾರಕಿಹೊಳಿ ಬೆವರಿದ್ದು ಯಾಕೆ? ನೋಡೋಣ ಸಾಹುಕಾರ್ಗೆ ಗ್ರಿಲ್ ನ್ಯೂಸ್ ಟಾಪ್ 9ನಲ್ಲಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಬಾಂಬ್ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಪ್ರಕರಣದ ಸ್ಫೋಟಕ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ ರಮೇಶ್ ಜಾರಕಿಹೊಳಿನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಸತತ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದು ಸಾಹುಕಾರ್ ನೀಡಿದ ಹಲವು ಮಹತ್ವದ ಹೇಳಿಕೆಗಳು ಎಸ್ಐಟಿಗೆ ಶಾಕ್ ಕೊಟ್ಟಿದೆ. ಎಸ್ಐಟಿ ಅಧಿಕಾರಿಗಳು ನಿನ್ನೆ ಸತತ 4 ಗಂಟೆಗಳ ಕಾಲ ರಮೇಶ್ ಜಾರಕಿಹೊಳಿಯನ್ನ ವಿಚಾರಣೆ ನಡೆಸಿದ್ದು ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ರಮೇಶ್ ತಂಡ ಹೊಡೆದು ಹೋಗಿದ್ದಾರೆ. ವಿಚಾರಣೆಗೂ ಮುನ್ನವೇ ಎಸ್ಐಟಿಯಿಂದ ಪ್ರಶ್ನೆಗಳ ಪಟ್ಟಿಯೇ ಸಿದ್ಧವಾಗಿತ್ತು. ಎಸ್ಐಟಿಯಿಂದ ನೋಟಿಸ್ ನೀಡಿದ್ರಿಂದಾಗಿ ನಿನ್ನೆ ಸಂಜೆ 5 ಗಂಟೆ ಸಮಯದಲ್ಲಿ ವಿಚಾರಣೆಗೆ ಹಾಜರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ತಮ್ಮ ವಕೀಲರ ಜೊತೆ ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಬಂದಿದ್ರು. ಸತತ 4 ಗಂಟೆಗಳ ಕಾಲ ಎಸ್ಐಟಿ ವಿಚಾರಣೆಗೆ ರಮೇಶ್ ಜಾರಕಿಹೊಳಿ ಬೆದರಿದ್ದಾರೆ. ನೋಟಿಸ್ ಬೆನ್ನಲ್ಲೇ ವಿಚಾರಣೆಗೆ ಸಿದ್ಧರಾಗಿ ಬಂದಿದ್ದ ರಮೇಶ್ಗೆ ಪ್ರಶ್ನೆ ಮತ್ತು ಮರು ಪ್ರಶ್ನೆಗಳಿಗೆ ಕಂಗಾಲಾಗಿ ಹೋಗಿದ್ದಾರೆ. ಸಾಲು ಪ್ರಶ್ನೆಗಳನ್ನು ಹಾಕಿದಂತ ಎಸ್ಐಟಿ ಎದುರು ರಮೇಶ್ ಜಾರಕಿಹೊಳಿ ತತ್ತರಿಸಿ ಹೋಗಿದ್ದಾರೆ. 2 ಕ್ಯಾಮೆರಾಗಳನ್ನು ಮುಂದಿಟ್ಟು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಸಚಿವರು ನೀಡಿದ ಪ್ರತಿ ಹೇಳಿಕೆಯನ್ನು ಎಸ್ಐಟಿ ರೆಕಾರ್ಡ್ ಮಾಡಿಕೊಂಡಿದೆ. ಕ್ಯಾಮೆರಾ ಎದುರು ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದು ಕ್ಯಾಮೆರಾ ಮುಂದೆ ಕೇಳಿದಂತಹ ಪ್ರತಿ ಪ್ರಶ್ನೆಗೂ ರಮೇಶ್ ಬೆವರಿದ್ದಾರೆ ಅಂತ ಹೇಳಲಾಗಿದೆ. ನೀರು ಕುಡಿದು ತಡಬಡಾಯಿಸಿದ ಸಾಹುಕಾರ್ ಹೇಳಿಕೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ರಮೇಶ್ ಜಾರಕಿಹೊಳಿಗೆ ಎಸ್ಐಟಿ ಅಧಿಕಾರಿಗಳು 4 ಗಂಟೆಗಳ ಕಾಲ ವಿಚಾರಣೆಯಲ್ಲಿ 56 ಪ್ರಶ್ನೆಗಳನ್ನು ಕೇಳಿದ್ದಾರಂತೆ. ಎಸ್ಐಟಿಯ ಹಿರಿಯ ಅಧಿಕಾರಿಗಳಿಂದಲೇ ರಮೇಶ್ ಜಾರಕಿಹೊಳಿಗೆ ಗ್ರಿಲ್ ಮಾಡಿದ್ದಾರೆ. ಸಂದೀಪ್ ಪಾಟೀಲ್, ಕೇಂದ್ರ ವಿಭಾಗದ ಡಿಸಿ ಅನುಚೇತ್, ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ, ಎಸಿಪಿ ಧರ್ಮೇಂದ್ರ ವಿಚಾರಣೆ ನಡೆಸಿದ್ದು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಿಡಿ ಸಂತ್ರಸ್ತೆ ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿಗೆ ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಸ್ಐಟಿ ಕೇಳಿದ ಪ್ರಮುಖ ಪ್ರಶ್ನೆಗಳೇನು ಅಂತ ನೋಡೋದಾದ್ರೆ, ಮೊದಲು ವೈಯಕ್ತಿಕ ವಿಚಾರಗಳಿಂದ ಆರಂಭವಾಗಿದೆ. ರಮೇಶ್ ಜಾರಕಿಹೊಳಿಯ ಸಂಪೂರ್ಣ ಮಾಹಿತಿಯನ್ನ ಹೇಳಿಕೆ ಮುಖಾಂತರ ಸಂಗ್ರಹಿಸಲಾಗಿದೆ. ರಮೇಶ್ ಜಾರಕಿಹೊಳಿ ಜನ್ಮಸ್ಥಳದಿಂದ ವಿದ್ಯಾಭ್ಯಾಸ, ಜೀವನದ ಪ್ರಮುಖ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಆರಂಭದಲ್ಲಿ ಹೇಳಿಕೆ ಪಡೆದಂತಹ ಎಸ್ಐಟಿ ಬಳಿಕ ಹಂತವಾಗಿ ವಿಚಾರಣೆಯ ಬಿಸಿ ಮುಡಿಸಿದ್ದಾರೆ. ಮೊದಲಿಗೆ ವೈಯಕ್ತಿಕ ವಿಚಾರಗಳ ಹೇಳಿಕೆ ಪಡೆದಂತಹ ಎಸ್ಐಟಿ ನಂತರ ಸಿಡಿ ಬಗೆಗಿನ ಕೆಲ ವಿಚಾರಗಳನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ಹಂತವಾಗಿ ವಿಚಾರಣೆಯ ಕಾವು ಹೆಚ್ಚಿಸಿದ್ದು ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ಸಾಹುಕಾರ್ ತಂಡ ಹೊಡೆದು ಹೋಗಿದ್ದಾರೆ. ಎಸ್ಐಟಿಯಿಂದ ಕೇಳಿದಂತಹ ಕೆಲ ಪ್ರಶ್ನೆಗಳಾದ್ರೂ ಏನು ಅಂತ ನೋಡೋದಾದ್ರೆ, ಸಿಡಿ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯ್ತು ಅಂತ ಕೇಳಿದ ಪ್ರಶ್ನೆಗೆ 4 ತಿಂಗಳ ಹಿಂದೆ ಗೊತ್ತಾಯ್ತು, ನಾನೇನು ಮಾಡಿಲ್ಲ, ಅದಕ್ಕಾಗಿ ಆ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಲೇ ನಿಮ್ಮ ಬಳಿ ಬಂದು ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ, ಹೌದೇ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿರುವಂತಹ ರಮೇಶ್, ನನ್ನ ಬಳಿ ಯಾರೂ ಬಂದಿಲ್ಲ, ಹಣಕ್ಕೆ ಬೇಡಿಕೆ ಸಹ ಇಟ್ಟಿಲ್ಲ ಎಂದಿದ್ದಾರೆ. ಈ ವಿಡಿಯೋದಲ್ಲಿ ಇರುವುದು ನಿಜವೇ ಎಂದಿದ್ದಕ್ಕೆ ಇಲ್ಲ, ಅದು ನಕಲಿ ವಿಡಿಯೋ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಆಕೆ ಯಾರೆಂದೇ ನನಗೆ ಗೊತ್ತಿಲ್ಲ ಅಂತ ರಮೇಶ್ ಹೇಳಿದ್ದೇಕೆ? ಎಸ್ಐಟಿ ಮುಂದಿಟ್ಟ ಅದ್ಯಾವ ಪ್ರಶ್ನೆಗೆ ಜಾರಕಿಹೊಳಿ ಕಂಗಾಲಾದ್ರು? ಸಿಡಿ ದೃಶ್ಯದ ಕೊಠಡಿ ಬಗ್ಗೆ ಸಾಹುಕಾರ್ ಬಾಯ್ಬಿಟ್ಟ ಸತ್ಯವಾದ್ರೂ ಏನು? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಟಾಪ್ 9ನಲ್ಲಿ. ಎಸ್ಐಟಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ವೇಳೆ ರಮೇಶ್ ಜಾರಕಿಹೊಳಿ ಸಿಡಿಯಲ್ಲಿದ್ದ ಯುವತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರಂತೆ. ಹಲವು ಪ್ರಶ್ನೆಗಳ ಬಳಿಕ ನೇರವಾಗಿ ಎಸ್ಐಟಿ ಅಧಿಕಾರಿಗಳು ಟ್ರಿಗರ್ ಮಾಡಿದ್ದು ಆಕೆಯ ಜೊತೆ ಸಂಪರ್ಕದ ಬಗ್ಗೆ ಪ್ರಶ್ನೆ ಕೇಳಿದಾಗಲೂ ಇಲ್ಲ, ಗೊತ್ತಿಲ್ಲ ಎಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಉತ್ತರಿಸಿರುವಂತಹ ರಮೇಶ್ ಜಾರಕಿಹೊಳಿ ಏಕಾಏಕಿ ಶಾಕ್ಗೆ ಒಳಗಾಗಿದ್ದರಂತೆ. ಯುವತಿ ಜೊತೆ ನಿರಂತರ ಸಂಪರ್ಕ ಇದ್ದ ದಾಖಲೆ ಮುಂದಿಟ್ಟುಕೊಂಡು ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಯುವತಿ ಜೊತೆ ನಡೆದಿತ್ತು ಎನ್ನಲಾದ ಸಂಭಾಷಣೆಯ ಕಾಲ್ ಡೀಟೇಲ್ಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಮುಂದಿಟ್ಟಿದ್ದಾರೆ. ದಾಖಲೆ ಕಂಡ ರಮೇಶ್ ಜಾರಕಿಹೊಳಿ ಒಮ್ಮೆಲೆ ಶಾಕ್ ಆಗಿದ್ದರಂತೆ.
ಯುವತಿಯ ಆ ಒಂದು ವಿಚಾರದ ಹೇಳಿಕೆಗೆ ಎಸ್ಐಟಿಗೆ ಶಾಕ್ ಆದಿತ್ತು. ಮಾಜಿ ಸಚಿವರ ಆ ಹೇಳಿಕೆಯಿಂದ ಎಸ್ಐಟಿಗೆ ಶಾಕ್ ಆಗಿದೆ. ನಿರಂತರ ದೂರವಾಣಿ ಸಂಪರ್ಕದ ಪ್ರಶ್ನೆಗೆ ರಮೇಶ್ ಜಾರಕಿಹೊಳಿ ಹೇಳಿಕೆ ಏನ್ ಗೊತ್ತಾ? ಮೊಬೈಲ್ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನಾನು ಅನಕ್ಷರಸ್ಥ ಎಂದ ರಮೇಶ್ ಜಾರಕಿಹೊಳಿ. ಯುವತಿ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನಾನು ಆಕೆಯನ್ನ ಯಾವತ್ತೂ ಭೇಟಿಯಾಗಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದಾರಂತೆ. ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ನನ್ನ ವಿರುದ್ಧ ಫ್ಲಾಟ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದರ ಹಿಂದೆ ಆ ಮಹಾನಾಯಕ ಇದ್ದಾನೆ, ಆದರೆ ಆತ ಯಾರು ಎಂಬುದನ್ನು ನೀವೇ ತನಿಖೆ ಮಾಡಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಮಹಾನಾಯಕ ಯಾರು ಎಂಬ ಪ್ರಶ್ನೆಗೂ ಎಸ್ಐಟಿ ತಿರುಗೇಟು ಕೊಟ್ಟಿದ್ದು ನನ್ನ ವಿರುದ್ಧ ಬಂದಿರೋ ಸಿಡಿ ನಕಲಿ ಅಂತಲೇ ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಸಿಡಿಯಲ್ಲಿ ಸರಿಯಾಗಿದೆ ಎನ್ನಲಾದ ದೃಶ್ಯದ ಕೋಣೆ ಬಗ್ಗೆಯೂ ಸಹ ಎಸ್ಐಟಿ ಪ್ರಶ್ನೆ ಮಾಡಿದೆ. ನಿಮ್ಮ ಆಪ್ತರ ಫ್ಲಾಟ್ ಅಲ್ಲವೇ ಅಂತ ಎಸ್ಐಟಿ ಪ್ರಶ್ನೆ ಮಾಡಿದೆ. ಆದ್ರದ್ದು ಯಾರ ಮನೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಮನೆ ಸದಾಶಿವನಗರದಲ್ಲಿದ್ದು ನಾನು ಅಲ್ಲೇ ಇರೋದು. ಇದೊಂದು ನಕಲಿ ಸಿಡಿ, ನಾನು ಯಾರಿಗೂ ಹಣ ಕೊಟ್ಟಿಲ್ಲ. ನನ್ನ ಬಳಿ ಸಿಡಿ ಕುರಿತು ಯಾರು ಭೇಟಿಯಾಗಿಲ್ಲವೆಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಯಾರ ಮೂಲಕ ನಿಮಗೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಲಾಗಿತ್ತು ಅಂತ ರಮೇಶ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ಇದಕ್ಕೆ ಉತ್ತರಿಸಿದಂತಹ ರಮೇಶ್ ಜಾರಕಿಹೊಳಿ ನೆಲಮಂಗಲದ ಮಾಜಿ ಎಂಎಲ್ಎ ನಾಗರಾಜ್ ಮೂಲಕ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ರಮೇಶ್ ಹೇಳಿದ್ದಾರೆ. ಮೊದಲನೆಯದಾಗಿ ಕಳೆದ 3-4 ತಿಂಗಳ ಹಿಂದೆಯೇ ಸಿಡಿ ಕುರಿತು ನಾಗರಾಜ್ ಪ್ರಸ್ತಾಪ ಮಾಡಿದ್ರು. ನಿಮ್ಮ ಸಿಡಿ ಇದೆ, ಮಾತನಾಡಬೇಕು ಅಂತ ಹೇಳಿದ್ದಾರೆ ಅಂತ ನಾಗರಾಜ್ ಹೇಳಿದ್ರಂತೆ. ವಿಚಾರಣೆ ವೇಳೆ ಎಸ್ಐಟಿಗೆ ಉತ್ತರಿಸಿರುವಂತಹ ರಮೇಶ್ ಜಾರಕಿಹೊಳಿ ಆಪ್ತ ನಾಗರಾಜ್ ಸಿಡಿ ಇದೆ ಅಂತ ನನ್ನ ಬಳಿ ಹೇಳಿದಾಗ ನನ್ನದ್ಯಾವುದೂ ಸಿಡಿ ಇಲ್ಲ ಅಂತ ಹೇಳಿದೆ ಅಂತ ಹೇಳಿದ್ದಾರೆ. ಆ ಬಳಿಕ 10 ದಿನಗಳ ಬಳಿಕ ನಾಗರಾಜ್ ಸಂಪರ್ಕಿಸಿ ಸಿಡಿ ವಿಚಾರ ಪ್ರಸ್ತಾಪಿಸಿದ್ದಾರೆ. 2ನೇ ಬಾರಿಗೆ 10 ಸೆಕೆಂಡ್ ವಿಡಿಯೋ ತೋರಿಸಿ ಸಿಡಿ ಇದೆ ಅಂತ ನಾಗರಾಜ್ ಹೇಳಿದ್ದಾಗಿ ರಮೇಶ್ ಹೇಳಿದ್ದಾರೆ. ಮಾಜಿ ಶಾಸಕ ನಾಗರಾಜ್ ನನ್ನ ಬಳಿ ಬಂದು ನಿಮ್ಮದು ಸಿಡಿ ಇದೆ ಅಂತ ಹೇಳಿದ್ರು. ಆಗ ಯಾವ ಸಿಡಿ ಏನು ಎತ್ತ ಎಂದಾಗ ಹಣಕ್ಕಾಗಿ ಕೆಲವರು ಡಿಮ್ಯಾಂಡ್ ಮಾಡ್ತಿದ್ದಾರೆ, ನೀವು ಕೊಡಬೇಕಂತೆ ಅಂತ ನಾಗರಾಜ್ ಹೇಳಿದ್ರು. ಆಗ ನಂದು ಯಾವುದು ಸಿಡಿ ಇಲ್ಲ ಅಂತ ಹೇಳಿ ಕಳುಹಿಸಿದ್ದಾಗಿ ಎಸ್ಐಟಿ ಅಧಿಕಾರಿಗಳೆದುರು ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಎಸ್ಐಟಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಂತೆಯೇ ರಮೇಶ್ ಜಾರಕಿಹೊಳಿಯದು ಒಂದೇ ಉತ್ತರವಾಗಿತ್ತು. ಸಿಡಿ ದೃಶ್ಯಾವಳಿ ತೋರಿಸಿ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರೆ ಆ ದೃಶ್ಯದಲ್ಲಿರುವುದು ನಾನಲ್ಲ, ನಾನವನಲ್ಲ, ಅಲ್ಲವೇ ಅಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಆಡಿಯೋ ಕ್ಲಿಪ್ಗಳನ್ನ ಪ್ಲೇ ಮಾಡಿ ವಾಯ್ಸ್ ನಿಮ್ಮದೇ ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದು, ನನ್ನ ಧ್ವನಿ ಇದಲ್ಲ, ಈ ವಾಯ್ಸ್ ನನ್ನದಲ್ಲ ಅಂತ ರಮೇಶ್ ಹೇಳಿದ್ದಾರಂತೆ. ಸಿಡಿ ಕೇಸ್ನ ಸೂತ್ರಧಾರಿ ಅಂತ ಹೇಳಲಾಗ್ತಿರೋ ನರೇಶ್ ನನಗೆ ಗೊತ್ತಿಲ್ಲ ಅಂತ ರಮೇಶ್ ಹೇಳಿದ್ದೇಕೆ? 2+3+4 ಪ್ರಶ್ನೆಗಳಿಗೆ ರಮೇಶ್ ಹೇಳಿದ್ದು ಏನು? ನನ್ನನ್ನೇ ಅಪರಾಧಿ ರೀತಿ ನೋಡ್ತಿದ್ದೀರಾ ಅಂತ ಸಾಹುಕಾರ್ ಕೆರಳಿದ್ದು ಯಾಕೆ? ನೋಡೋಣ ಸಿಡಿ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ಎಸ್ಐಟಿ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನರೇಶ್ ಸೇರಿದಂತೆ ಇತರೆ ಕೆಲವರ ಫೋಟೋಗಳನ್ನ ತೋರಿಸಿದಂತಹ ಎಸ್ಐಟಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದು, ಫೋಟೋಗಳನ್ನ ನೋಡಿ ಇವ್ರು ಯಾರು ನನಗೆ ಗೊತ್ತಿಲ್ಲ ಅಂತ ರಮೇಶ್ ಹೇಳಿದ್ದಾರಂತೆ. ಕೆಲವು ಸಿಸಿಟಿವಿ ಫುಟೇಜ್ ತೋರಿಸಿ ದೃಶ್ಯದಲ್ಲಿರುವ ಅನುಮಾನಾಸ್ಪದ ವ್ಯಕ್ತಿಗಳು ಗೊತ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದಾಗಲೂ ನನಗೆ ಗೊತ್ತಿಲ್ಲ ಅಂತ ರಮೇಶ್ ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸಿದಂತಹ ರಮೇಶ್ ಜಾರಕಿಹೊಳಿ 2+3+4 ಬಗ್ಗೆಯೂ ಕ್ವೆಶ್ಚನ್ ಕೇಳಿದೆ. ಇಷ್ಟು ನಿಖರವಾಗಿ 2+3+4 ಷಡ್ಯಂತ್ರ ಅಂತ ಆರೋಪಿಸಿದ್ದೀರಿ, ಯಾರವರು ಮಾಹಿತಿ ಕೊಡಿ ಅಂತ ಎಸ್ಐಟಿ ಕೇಳಿದೆ. 2+3+4 ಅನ್ನೋದು ನನಗೆ ಗೊತ್ತಿರುವ ಮಾಹಿತಿ ಅಷ್ಟೇ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ನೀವೇ ತನಿಖೆ ನಡೆಸಿ ನನಗೆ ಮಾಹಿತಿ ಕೊಡಿ ಅಂತ ಅಧಿಕಾರಿಗಳನ್ನೇ ಜಾರಕಿಹೊಳಿ ಕೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳ ಸುರಿಮಳೆಗಳಿಗೆ ತಂಡ ಹೊಡೆದಂತಹ ರಮೇಶ್ ಜಾರಕಿಹೊಳಿ ನನಗಿರುವ ಮಾಹಿತಿ ಇಷ್ಟೇ ಅಂತ ಹೇಳಿದ್ದಾರಂತೆ. ಮತ್ತಷ್ಟು ಪ್ರಶ್ನೆಗೆ ಅಡ್ವೊಕೇಟ್ ಮೂಲಕ ಉತ್ತರ ಕೊಡೋದಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಅಡ್ವೊಕೇಟ್ ಮೂಲಕ ಉತ್ತರ ಕೊಡ್ತೀನಿ, ತನಿಖೆ ನಡೆಸಿ ಆರೋಪಿಗಳಿಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅಂತ ಜಾರಕಿಹೊಳಿ ಹೇಳಿದ್ದಾರಂತೆ. ಸಿಡಿ ಕೇಸ್ನಲ್ಲಿ ನನ್ನ ವಿರುದ್ಧದ ಷಡ್ಯಂತ್ರ ಭೇದಿಸಿ ಅಂತ ದೂರು ನೀಡಿದ್ರೆ ನನ್ನನ್ನೇ ಅಪರಾಧಿ ಎಂಬಂತೆ ನೋಡ್ತೀರಾ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ರಮೇಶ್ ಜಾರಕಿಹೊಳಿಗೆ ಅಧಿಕಾರಿಗಳಿಗೆ ಮರು ಪ್ರಶ್ನೆ ಹಾಕಿದ್ದಾರೆ. ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ನಿಖರವಾಗಿ ಉತ್ತರಿಸುವಂತೆ ಪ್ರಶ್ನೆಗಳನ್ನ ಕೇಳಿದ್ರೆ ಜಾರಕಿಹೊಳಿ ಮರು ಪ್ರಶ್ನೆ ಹಾಕಿದ್ದಾರೆ.
ವಿಚಾರಣೆಯುದ್ದಕ್ಕೂ ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ತಡಬಡಾಯಿಸಿರುವಂತಹ ರಮೇಶ್ ಜಾರಕಿಹೊಳಿ, ನನಗೆ ಗೊತ್ತಿರುವಷ್ಟು ಮಾತ್ರ ಮಾಹಿತಿ ಕೊಟ್ಟಿದ್ದೀನಿ, ಉಳಿದಿದ್ದನ್ನ ನೀವೇ ತನಿಖೆ ನಡೆಸಿ ಮಾಹಿತಿಯನ್ನು ಕೊಡಿ ಅಂತ ಹೇಳಿದಾರಂತೆ. ನೀವು ಆರೋಪಿಸ್ತಾ ಇರುವಂತಹ ವ್ಯಕ್ತಿಗಳ ಮಾಹಿತಿ ಕೊಡಿ ಅನ್ನೋ ಪ್ರಶ್ನೆಗೂ ರಮೇಶ್ ಜಾರಕಿಹೊಳಿ ಗೊತ್ತಿಲ್ಲ ಎಂದಷ್ಟೇ ಹೇಳಿದ್ದಾರೆ. ನನ್ನ ಬಳಿ ಇರುವ ಮಾಹಿತಿ ಇಷ್ಟೇ, ನೀವೇ ತನಿಖೆ ನಡೆಸಿ ಅಂತ ರಮೇಶ್ ಹೇಳಿದ್ದಾರಂತೆ. ರಮೇಶ್ ವಿಚಾರಣೆಗೆ ಮುನ್ನವೇ ಪ್ರಶ್ನೆಗಳ ದೊಡ್ಡ ಪಟ್ಟಿಯನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಎಸ್ಐಟಿ ಅಧಿಕಾರಿಗಳು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತೆಯೇ ಸಾಹುಕಾರ್ ಬೆಚ್ಚಿ ಬಿದ್ದಿದ್ದಾರೆ. ಕೆಲ ಪ್ರಶ್ನೆಗಳಿಗೆ ವಕೀಲರ ಬಳಿ ಮಾತನಾಡಿ ನಂತರ ಹೇಳುವುದಾಗಿ ಹೇಳಿದರೆ, ಸತತ ಪ್ರಶ್ನೆಗಳ ವೇಳೆ ರಮೇಶ್ ಜಾರಕಿಹೊಳಿ ಕಂಗಾಲಾಗಿದ್ದಾರೆ ಅಂತ ಹೇಳಲಾಗಿದೆ. ನಿನ್ನೆ ತಡರಾತ್ರಿವರೆಗೂ ಜಾರಕಿಹೊಳಿ ಸಹೋದರರು ಮಾತುಕತೆ ನಡೆಸಿದ್ದಾರೆ. ಸಿಎಂ ಬಿಎಸ್ವೈ ಭೇಟಿ ಬಳಿಕ ರಮೇಶ್ ಜಾರಕಿಹೊಳಿಯನ್ನ ಸಹೋದರ ಬಾಲಚಂದ್ರ ಭೇಟಿಯಾಗಿದ್ದಾರೆ. ಎಸ್ಐಟಿ ತನಿಖಾ ಹಾದಿ ಬಗ್ಗೆ ಇಬ್ಬರು ಸಹೋದರರು ಚರ್ಚೆ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಬಾಲಚಂದ್ರ ಧೈರ್ಯ ತುಂಬಿದ್ದು ಖಾಸಗಿ ಏಜೆಂಟ್ಸ್ ಮೂಲಕ ಸಂಗ್ರಹಿಸಿದ ದಾಖಲೆ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಸಿಡಿಯಲ್ಲಿದ್ದ ಯುವತಿ ವ್ಯತಿರಿಕ್ತ ಹೇಳಿಕೆಗಳನ್ನು ನೀಡಿದ್ರು, ಆ ಬಗ್ಗೆ ನಾವು ಧೃತಿಗಿಡಬೇಕಾಗಿಲ್ಲ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ನಮ್ಮ ಬಳಿ ಇರುವ ದಾಖಲೆ ಮೂಲಕ ಎದುರಿಸಬಹುದು ಅಂತ ಹೇಳಿದ್ದು ರಮೇಶ್ಗೆ ಧೈರ್ಯ ತುಂಬಿದ್ದಾರೆ. ನಾನು ಮತ್ತೊಮ್ಮೆ ಗೃಹ ಸಚಿವರನ್ನ ಭಾನುವಾರ ಭೇಟಿಯಾಗ್ತೇನೆ, ಪ್ರಕರಣ ಸಂಬಂಧ ಚರ್ಚೆ ಮಾಡುವುದಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಭವಿತ್ರನ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ವಿಚಾರಣೆ ನಡೆಸಿದ್ದಾರೆ. ವಿಡಿಯೋದಲ್ಲಿದ್ದ ಹಿನ್ನೆಲೆ ಧ್ವನಿ ಸಂಬಂಧ ವಿಚಾರಣೆ ನಡೆದಿದೆ. ವಿಚಾರಣೆಯ ಬಳಿಕ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಭವಿತ್ ವಿಡಿಯೋ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾನಿಟರ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಉಲ್ಲೇಖಿಸಿದ ಅಂಶಗಳ ಆಧಾರದಲ್ಲಿ ವಿಚಾರಣೆ ನಡೆಸಿದ್ದಾರೆ. ಸ್ವಯಂ ಪ್ರೇರಿತ ಹೇಳಿಕೆ ವಿಡಿಯೋ ವೈರಲ್ ಆಗಿದ್ದು ಹೇಗೆ, ಹ್ಯಾಕರ್ ಬಿಟ್ಟು ಬೇರ್ಯಾರು ಟೆಕ್ನಿಕಲ್ ಸಾಥ್ ನೀಡ್ತಾ ಇರುವುದು ಹೇಗೆ ಅನ್ನುವುದನ್ನ ವಿಚಾರಣೆ ವೇಳೆ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಎರಡನೇ ದಾಳಿ ಆತಂಕ ಎದುರಾಗಿದ್ದು ಹೇಗೆ? ವಿದೇಶದಿಂದ ಬರುವವರಿಗೆ ಕ್ವಾರಂಟೈನ್ ಮಾಡೋದು ಕಡ್ಡಾಯನಾ? ಕರ್ನಾಟಕಕ್ಕೆ 3 ಜಿಲ್ಲೆಗಳೇ ಕಂಟಕವಾಗಿರೋದು ಹೇಗೆ? ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಕರುನಾಡಿಗೆ ಕೊರೋನಾ ಎರಡನೇ ದಾಳಿಯ ಆತಂಕ ಎದುರಾಗಿದ್ದು, ಬೆಂಗಳೂರಿಗೆ ಕೊರೋನಾ ಕಠಿಣ ರೂಲ್ಸ್ ಕಾದಿದೆಯಾ ಅನ್ನೋ ಆತಂಕ ಕೂಡ ಎದುರಾಗಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ರಾಜ್ಯದ ರಾಜಧಾನಿಯಲ್ಲಿ ಕಠಿಣ ರೂಲ್ಸ್ ಬೇಕು ಅಂತ ಬಿಬಿಎಂಪಿ ಕಮಿಷನರ್ ಹೇಳ್ತಿದ್ದಾರೆ. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಪಾಲನೆ ಇಲ್ಲದಿದ್ರೆ ಮತ್ತೆ ದಂಡ ಪ್ರಯೋಗ ಮಾಡಲು ನಿರ್ಧರಿಸಲಾಗ್ತಿದೆ. ಹೊರ ರಾಜ್ಯ ಹಾಗೂ ವಿದೇಶಗಳಿಂದ ಬಂದವರನ್ನ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಬೇಕಿದೆ. ಅಸಿಂಪ್ಟಮ್ಯಾಟಿಕ್ ಸೋಂಕಿತರನ್ನ ಕೋವಿಡ್ ಕೇರ್ಗಳಿಗೆ ರವಾನೆ ಮಾಡಬೇಕು. ಮಾಲ್ ಮತ್ತು ಮಾರ್ಕೆಟ್ ಹಾಗೂ ಜನನಿಬಿಡ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಹೆಚ್ಚು ಹರಡದಂತೆ ಮಾರ್ಷಲ್ಗಳಿಂದ ಹದ್ದಿನ ಕಣ್ಣಿಡಲಾಗಿದೆ. ಕೊರೋನಾ ಸೋಂಕು ಬೆಂಗಳೂರು, ಕಲಬುರಗಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಉಲ್ಬಣಿಸ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದು, ಸೋಂಕಿಗೆ ಬ್ರೇಕ್ ಹಾಕುವ ಸಲುವಾಗಿ ಸರ್ಕಾರ 3T ಸೂತ್ರಕ್ಕೆ ಮೊರೆ ಹೋಗಿದೆ. ಟೆಸ್ಟ್, ಟ್ರ್ಯಾಕಿಂಗ್ ಹಾಗೂ ಟ್ರೀಟ್ಮೆಂಟ್ ಮೂಲಕ ಕಂಟ್ರೋಲ್ಗೆ ಪ್ಲಾನ್ ಮಾಡಿದೆ. ಕೊರೋನಾ ರೋಗಿಗಳ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಿತರ ಕ್ವಾರಂಟೈನ್ಗೆ ಪ್ಲಾನ್ ಮಾಡಿದೆ. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಡ್ಡಾಯ ಮಾಡಿದ್ದು, ಕಾರ್ಯಕ್ರಮಗಳಲ್ಲಿ ಆದಷ್ಟು ಬಿಗಿ ಕ್ರಮಗಳನ್ನು ವಹಿಸಲು ಮುಂದಾಗಿದೆ. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರಿಸಲು ಶುರು ಮಾಡಿದ್ದು, ಮಾರಿಯನ್ನ ಕಟ್ಟಿ ಹಾಕೋದಕ್ಕೆ ಸರ್ಕಾರ ಕೂಡ ಕಸರತ್ತು ನಡೆಸ್ತಾ ಇದೆ. ದಾಳಿ ತಡೆಯಲು ಸರ್ಕಾರ ಮಾಡಿರುವಂತಹ ತಯಾರಿ ಸಾಕ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ಯಾಗೆ ಇದು ಆಗಲಿದ್ಯಾ? ಯಾಕಂದ್ರೆ ಮಹಾರಾಷ್ಟ್ರ, ಕೇರಳದಲ್ಲಿ ಸೋಂಕು ಹೆಚ್ಚಾಗ್ತಿದ್ದಾಗ ಎಚ್ಚೆತ್ತುಕೊಂಡಿಲ್ಲ. 2 ರಾಜ್ಯಗಳಿಂದ ಸರಾಗವಾಗಿ ಜನರನ್ನ ಓಡಾಡಲು ಬಿಟ್ಟಿದ್ದು ಈಗ ಮುನ್ನೆಚ್ಚರಿಕೆ ವಹಿಸುತ್ತಿದೆ. ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದ್ರೂ ಸಹ ಕರ್ನಾಟಕದ ಗಡಿಯಲ್ಲಿ ಎಚ್ಚರಿಕೆ ವಹಿಸಿರಲಿಲ್ಲ. ಬಾರ್ಡರ್ನಲ್ಲಿ ಚೆಕಿಂಗ್ ಸರಿಯಾಗಿಲ್ಲ. ಬೇರೆ ರಾಜ್ಯಗಳಿಂದ ಜನ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಕೊರೋನಾ ಹೆಚ್ಚಾಗಿದ್ದಕ್ಕೆ ಸರ್ಕಾರದ ಈ ಮಹಾ ಎಡವಟ್ಟೆ ಕಾರಣ ಎನ್ನಲಾಗ್ತಾ ಇದೆ. ಗಡಿ ಪ್ರದೇಶದಲ್ಲೇ ಟೆಸ್ಟಿಂಗ್ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಸರ್ಕಾರವೇ ಒಪ್ಪಿಕೊಳ್ತಿದೆ. ಕೊರೋನಾ ತಡೆಗೆ ಸರ್ಕಾರದ ತಯಾರಿ ಸರಿಯಾಗಿದೆಯಾ ಅಥವಾ ಸರ್ಕಾರದ ಎಡವಟ್ಟಿಗೆ ಜನಜೀವನ ಅಸ್ತವ್ಯಸ್ತವಾಗಬೇಕಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಸೋಂಕು ಹೆಚ್ಚಾದ್ರೆ ಕರ್ಫ್ಯೂ, ನೈಟ್ ಕರ್ಫ್ಯೂ, ಲಾಕ್ಡೌನ್ ಎನ್ನುತ್ತೆ. ಲಾಕ್ಡೌನ್ ನಿಯಮ ಜಾರಿಗೆ ಬಂದ್ರೆ ಇಡೀ ಕರ್ನಾಟಕವೇ ಬರ್ಬಾದ್ ಆಗ್ಬಿಡುತ್ತೆ. ಕಳೆದ ಬಾರಿಯ ಹೊಡೆತದಿಂದಲೇ ಇನ್ನೂ ಚೇತರಿಸಿಕೊಂಡಿಲ್ಲ. ಇಂತಹ ಹೊತ್ತಲ್ಲೇನಾದ್ರೂ ಯಾಮಾರಿ ಲಾಕ್ಡೌನ್ ಮಾಡಿದ್ರೆ ಜನರ ಬದುಕು ಬೀದಿಗೆ ಬರುತ್ತೆ.
ಕೊರೋನಾ ಅಬ್ಬರಕ್ಕೆ ಈಗಾಗಲೇ ಬ್ರೇಕ್ ಹಾಕದೇ ಇದ್ರೆ ಮುಂದೆ ಸೋಂಕು ಹೆಚ್ಚಳವಾದಾಗ ಲಾಕ್ಡೌನ್ ಜಾರಿ ಮಾಡಬೇಕಾಗುತ್ತೆ. ಆದರೆ ಬಡವರು ಮತ್ತು ಮಧ್ಯಮ ವರ್ಗದವರ ಬದುಕು ಮತ್ತಷ್ಟು ಬೀದಿಗೆ ಬೀಳುತ್ತೆ. ನಿರುದ್ಯೋಗ ಸಮಸ್ಯೆಯಿಂದ ಕ್ರೈಮ್ ರೇಟ್ ಜಾಸ್ತಿಯಾಗೋ ಆತಂಕ ಕೂಡ ಇದೆ. ವ್ಯಾಪಾರ ವಹಿವಾಟಿನ ಮೇಲೆ ಭಾರಿ ದುಷ್ಪರಿಣಾಮ ಬೀರಲಿದೆ. ವ್ಯಾಕ್ಸಿನೇಷನ್ ಹಾಗೂ ಟೆಸ್ಟಿಂಗ್ ಮಂತ್ರದಿಂದಲೇ ಕೊರೋನಾ ಕಟ್ಟಿ ಹಾಕುವ ಮಂತ್ರವನ್ನ ಸರ್ಕಾರ ಜಪಿಸುತ್ತಿದೆ. ಸಿಡಿ ಕೇಸ್ನಲ್ಲಿ ಕಿಂಗ್ಪಿನ್ಗಳ ಮೇಲೆ ಕಣ್ಣಿಟ್ಟಿದ್ದು ಹೇಗೆ ಎಸ್ಐಟಿ? ಬೆಂಗಳೂರಿನಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರಿಸುತ್ತಿರೋದು ಹೇಗೆ? ಮುಂಬರುವ ಬೈ ಎಲೆಕ್ಷನ್ಗೆ ಬಿಜೆಪಿ ನಡೆಸಿರೋ ರಂಗ ತಾಲೀಮು ಹೇಗಿದೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಸಿಡಿ ಕೇಸ್ನ ಕಿಂಗ್ಪಿನ್ ಎನ್ನಲಾದವರ ಬ್ಯಾಂಕ್ ಖಾತೆಗಳ ಮೇಲೆ ಎಸ್ಐಟಿ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಇವರೆಗೂ ಎಸ್ಐಟಿ ಅಧಿಕಾರಿಗಳ ಕೈಗೆ ಇನ್ನೂ 3 ಸಿಕ್ಕಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆಸಿದ್ರೆ ಸ್ಥಳ ಪತ್ತೆ ಆತಂಕ ಕೂಡ ಇದೆ. ಮಾರ್ಚ್ 7ರಿಂದ ಈವರೆಗೆ ಯಾವುದೇ ವಹಿವಾಟು ನಡೆಸಿಲ್ಲ. ಯುವತಿ ಸಹ ಯಾವುದೇ ರೀತಿಯ ವ್ಯವಹಾರವನ್ನ ನಡೆಸ್ತಾ ಇಲ್ಲ. ಹೀಗಾಗಿ 3 ದಿನಗಳ ಹಿಂದೆ ಯುವತಿ ಖಾತೆಯನ್ನ ಎಸ್ಐಟಿ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಸಿಡಿ ವಿಚಾರ ಚರ್ಚೆ ಆಗಿಲ್ಲ ಅಂತ ಬೆಂಗಳೂರಿನಲ್ಲಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ಸಿಡಿ ವಿಚಾರದಲ್ಲಿ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದರು. ಕೊರೋನಾ ತಡೆಗೆ ಲಾಕ್ಡೌನ್ ಒಂದೇ ಅಂತಿಮ ಪರಿಹಾರನ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಕೊರೋನಾ ತಡೆಗೆ ಲಾಕ್ಡೌನ್ ಯಾಕೆ ಮಾಡಬಾರದು? ಬೇರೆ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಳ್ಳಬಹುದಿತ್ತು? ಕೊರೋನಾ ತಡೆಗೆ ಲಾಕ್ಡೌನ್ ಸೀಲ್ಡೌನ್ ಬೇಡ ಅಂತ ತಜ್ಞರು ಹೇಳ್ತಿದ್ದಾರೆ. ಈಗಾಗಲೇ ಕೊರೋನಾಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಲಾಕ್ಡೌನ್ ಮಾಡೋ ಬದಲು ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವುದು ಮುಖ್ಯವಾಗಿದೆ. ಕೊರೋನಾ ಗುಣಲಕ್ಷಣಗಳು ಇದ್ದವರನ್ನ ಟೆಸ್ಟ್ಗೆ ಒಳಪಡಿಸಿ ಅಂಥವರಿಗೆ ವಿಶೇಷ ವಾರ್ಡ್ನಲ್ಲಿ ಚಿಕಿತ್ಸೆ ಕೊಡಬೇಕಿದೆ. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಪಾಲನೆಯನ್ನ ಕಡ್ಡಾಯವಾಗಿ ಮುಂದುವರಿಸುವುದು, ವಯಸ್ಸಾದವರನ್ನ ಹೆಚ್ಚು ಹೊರಗಡೆ ಓಡಾಡದಂತೆ ನೋಡಿಕೊಳ್ಳುವುದು, ಕಾರ್ಯಕ್ರಮಗಳಿಗೆ ಪ್ರತಿಭಟನೆಗಳಿಗೆ ಸ್ವಲ್ಪ ದಿನಗಳ ಕಾಲ ಕಡಿವಾಣ ಹಾಕಬೇಕಿದೆ. ಹೆಚ್ಚು ಜನಸಂದಣಿ ಸೇರುವಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲು ನಿರ್ಣಯ ಕೈಗೊಳ್ಳಿ ಅಂತ ತಜ್ಞರು ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಭೀತಿ ಮಧ್ಯೆಯೂ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಕೇರಳ ಮಹಾರಾಷ್ಟ್ರ ಪ್ರಯಾಣಿಕರಿಗೆ ಕೋವಿಡ್ ಟೆಸ್ಟ್ ಮಾಡ್ತಿಲ್ಲ. ಕೇರಳ ಮಹಾರಾಷ್ಟ್ರದಿಂದಲೇ ಸಂಕಷ್ಟ ಅಂತ ಸರ್ಕಾರ ಹೇಳಿದೆ. ಆದರೆ ಕೇರಳದಿಂದ ಬರೋರಿಗೆ ರಿಪೋರ್ಟ್ ಕಡ್ಡಾಯ ಅಂತ ಆದೇಶ ಮಾಡಿದ್ರು. ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಕೋವಿಡ್ ರಿಪೋರ್ಟ್ ಕೇಳುವರೇ ಇಲ್ಲ. ಕೇರಳದಿಂದ ಬರ್ತಾ ಇರುವಂತಹ ಪ್ರಯಾಣಿಕರ ಬಳಿ ರಿಪೋರ್ಟ್ ಇಲ್ಲದೆ ಸಿಟಿಗೆ ಎಂಟ್ರಿ ಆಗ್ತಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ರಣಕೇಕೆ ಹಾಕ್ತಾ ಇದ್ದು ಸೋಂಕಿನಿಂದ ಭೀತಿ ಹೆಚ್ಚಾಗಿದೆ. ಯಾಕಂದ್ರೆ ಐಟಿ ಸಿಟಿಯಲ್ಲಿ ದಿನೇ ದಿನೇ ಸೋಂಕು 1000 ಗಡಿ ದಾಟ್ತಾನೆ ಇದೆ. ಬೆಂಗಳೂರಿನಲ್ಲಿಂದು 1195 ಸೋಂಕಿತರು ಪತ್ತೆಯಾಗೋ ಸಾಧ್ಯತೆ ಇದೆ. ನಿನ್ನೆ 1037 ಸೋಂಕಿತರು ಪತ್ತೆಯಾಗಿದ್ದು ಇವತ್ತು 1000 ಗಡಿ ದಾಟೋ ಸಾಧ್ಯತೆ ಇದು ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಮುಕ್ತಾಯಗೊಂಡಿದ್ದು ಸಭೆಯಲ್ಲಿ ಉಪಚುನಾವಣೆಗೆ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿದೆ. ಸ್ಥಳೀಯರ ಅಭಿಪ್ರಾಯ ಪಡೆದು ವರಿಷ್ಠರಿಗೆ ಕಳುಹಿಸಲಾಗಿದೆಯಂತೆ. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿನ ಕೋರ್ ಕಮಿಟಿ ಸಭೆ ಮುಗಿಸಿದ ಬಳಿಕ ಸಿಎಂ ಬಿಎಸ್ವೈ ಸೂರ್ಯನಿಗೆ ನಮಸ್ಕಾರ ಮಾಡಿ ತೆರಳಿದರು. ಮುಂಬರುವ ಬೈ ಎಲೆಕ್ಷನ್ಗಾಗಿ ಬಿಜೆಪಿ ತಯಾರಿ ನಡೆಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕಳಿಸಲಾಗಿದೆ. ಮಸ್ಕಿಯಲ್ಲಿ ರಾಜೀನಾಮೆ ಕೊಟ್ಟವರಿಗೆ ನ್ಯಾಯ ಒದಗಿಸಬೇಕು. 2 ವರ್ಷಗಳಿಂದ ಅವರು ಅಜ್ಞಾತವಾಸದಲ್ಲಿದ್ರು ಅಂತ ಸಿಟಿ ರವಿ ಹೇಳಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ. ಏಪ್ರಿಲ್ 17ರಂದು 3 ಕ್ಷೇತ್ರಗಳ ಉಪಚುನಾವಣೆ ನಡೆಯಲಿದ್ದು ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಕೇಸರಿ ಪಡೆ ರಂಗ ತಾಲೀಮು ಶುರುವಿಟ್ಟುಕೊಂಡಿದೆ. ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಸಿಎಂ ಬಿಎಸ್ವೈ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಕೋರ್ ಕಮಿಟಿ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ನಡೆಸಿದರು. ಗಡಿ ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕು ಆತಂಕ ಮೂಡಿಸಿದ್ದು ಹೇಗೆ? ಗಡಿ ಭಾಗಗಳಲ್ಲಿ ಇರುವ ಗಂಡಾಂತರಗಳು ಏನೇನು? ಗಡಿನಾಡ ಕನ್ನಡಿಗರು ಚಿಂತೆಗೀಡಾಗಿರೋದು ಯಾಕೆ? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೇರಳ ಗಡಿಯಲ್ಲಿ ಸಂಚಾರದ ಬಗ್ಗೆ ಈಗ ಟೆನ್ಷನ್ ಹೆಚ್ಚಿದೆ. ಇಂದಿನಿಂದ ಕಟ್ಟುನಿಟ್ಟಿನ ನಿಯಮ ಪಾಲನೆಗೆ ನಿರ್ಧರಿಸಲಾಗಿದೆ. ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾನೆ ಇದು ಕಠಿಣ ರೂಲ್ಸ್ಗೆ ಸರ್ಕಾರ ಮುಂದಾಗಿದೆ. ಈ ಮೊದಲು ಕಾಟಾಚಾರಕ್ಕೆ ತಪಾಸಣೆ ನಡೆಸಲಾಗ್ತಾ ಇತ್ತು. ಆದರೆ ಇಂದಿನಿಂದ ಕಟ್ಟುನಿಟ್ಟಿನ ತಪಾಸಣೆ ಮಾಡಲಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೇರಳ ಗಡಿಯಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಹೆಚ್ಚಾಗ್ತಾ ಇದ್ದಂತೆಯೇ ಗಡಿಯಲ್ಲಿ ಕನ್ನಡಿಗರು ಜಮಾಯಿಸಿದ್ದಾರೆ. ವಾಹನಗಳನ್ನು ತಡೆದು ತಪಾಸಣೆ ನಡೆಸದಂತೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಗಡಿನಾಡ ಕನ್ನಡಿಗರು ಮನವಿ ಮಾಡುತ್ತಿದ್ದಾರೆ. ವಾಹನಗಳನ್ನು ತಪಾಸಣೆ ಮಾಡಿದ್ರೆ ಪ್ರವೇಶ ಬಂದ್ ಮಾಡುವ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಇದರಿಂದ ಗಡಿನಾಡ ಕನ್ನಡಿಗರಿಗೆ ಸಮಸ್ಯೆ ಎದುರಾಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ.
ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಳವಾಗ್ತಾ ಇದ್ದು ಕೋವಿಡ್ ಕೇಸ್ ಹೆಚ್ಚಾದರೂ ರಾಜ್ಯ ಗಡಿ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಹೆಸರಿಗೆ ಮಾತ್ರ ತಪಾಸಣೆ ಮಾಡಲಾಗ್ತಾ ಇದೆ. ಬಸ್ ಕಾರು ಮಾತ್ರ ತಪಾಸಣೆ ಮಾಡ್ತಾ ಇದ್ದು ಉಳಿದಂತೆ ಸ್ಥಳೀಯ ಆಟೋ ಖಾಸಗಿ ವಾಹನ ತಪಾಸಣೆಗಳನ್ನ ಮಾಡ್ತಿಲ್ಲ. ಹೀಗಾಗಿ ಮಹಾರಾಷ್ಟ್ರದಿಂದ ಸಾಕಷ್ಟು ಜನ ಬೆಳಗಾವಿಗೆ ಎಂಟ್ರಿ ಆಗ್ತಿದ್ದಾರೆ. ಹುಬ್ಬಳ್ಳಿ ಸಮೀಪದ ಚಬ್ಬಿ ಗ್ರಾಮದಲ್ಲಿ ಕಂದಾಯ ಸಚಿವ ಅಶೋಕ್ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ನಿಮಿತ್ತ ಅಶೋಕ್ ಗ್ರಾಮ ವಾಸ್ತವ್ಯ ಕೈಗೊಂಡಿದ್ದು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ವೇಳೆ ಗ್ರಾಮದ ದಲಿತ ಕೇರಿಯಲ್ಲಿ ಸಚಿವರು ಸ್ಥಳೀಯರ ಜೊತೆ ಸಂವಾದ ನಡೆಸಿದರು. ಇಂದು ಜನರ ಅಹವಾಲು ಸ್ವೀಕರಿಸಲಿರುವಂತಹ ಅಶೋಕ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಗಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಕಂದಾಯ ಸಚಿವ ಅಶೋಕ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅಶೋಕ್, ನೆಲ ಜಲ ರಕ್ಷಣೆಗೆ ಯಾವುದೇ ಬೆಲೆ ತೆತ್ತಾದರೂ ರಕ್ಷಣೆ ಮಾಡಿಕೊಳ್ತೇವೆ. ಶಿವಸೇನೆ ಪುಂಡಾಟಿಕೆ ನಿರಂತರವಾಗಿ ನಡೀತಾ ಇದ್ದು ಕಠಿಣ ಕ್ರಮ ಜರುಗಿಸಿ ಪುಂಡಾಟಿಕೆಯನ್ನ ನಿಲ್ಲಿಸಬೇಕಿದೆ ಅಂತ ಅಶೋಕ್ ಹೇಳಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಸಿ ಬಲರಾಮ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೆಸಿ ಬಲರಾಮ್ ಕೊನೆಯುಸಿರೆಳೆದಿದ್ದಾರೆ. ಮೈಮೂಲ್ ಚುನಾವಣೆಯಲ್ಲಿ ಕೆಸಿ ಬಲರಾಮ್ ಸೋಲು ಕಂಡಿದ್ದರು. ಸೋಲಿನಿಂದ ಸಂಪೂರ್ಣವಾಗಿ ಮನನೊಂದಿದ ಬಲರಾಮ್ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದು ಬಲರಾಮ್ 2 ಬಾರಿ ಮೈಮೂಲ್ ನಿರ್ದೇಶಕರಾಗಿದ್ದರು. ದಕ್ಷಿಣ ಕಾಶಿ ನಂಜನಗೂಡು ಜಾತ್ರೆ ರದ್ದುಗೊಳಿಸಿದ್ದಕ್ಕೆ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ನಂಜನಗೂಡನ್ನ ಬಂದ್ ಮಾಡಿ ಜಾತ್ರೆಗೆ ಅನುಮತಿ ನೀಡುವಂತೆ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ. ನಂಜನಗೂಡು ಜಾತ್ರೆಗೆ ಅನುಮತಿ ನೀಡುವಂತೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರ, ಮೈಸೂರು ಜಿಲ್ಲಾಡಳಿತದ ವಿರುದ್ಧ ಗರಂ ಆಗಿದ್ದಾರೆ. ಕೊರೋನಾ 2ನೇ ಅಲೆ ಹೆಚ್ಚಾದ ಕಾರಣಕ್ಕೆ ಜಾತ್ರೆ ರದ್ದುಗೊಳಿಸಿ ಜಿಲ್ಲಾಡಳಿತದ ಆದೇಶ ಹೊರಡಿಸಿತ್ತು.